ಅವರಿವರ ಮಾತನ್ನ ಬಹಳ ಬೇಗ ನಂಬುವಂಥವ್ರು ಯಾರು? ಈಶ್ವರಿ ಇಳಿಸಬಹುದು. ಈಶ್ವರಿ, ಹೆಂಗೆ ಅಡುಗೆ ನನ್ನ ಚೆನ್ನಾಗಿ ಮಾಡಿಲ್ಲ ಅಂತಂದರೆ ಅಕ್ಕನ ಮನೇಲಿ ನನ್ನ ತಿನ್ಕೊಂಡು ಬಂದರು ಅಂದರೆ ಚೆನ್ನಾಗಿತ್ತು ಟೇಸ್ಟು ಅಂತಂದರೆ ನಾನು ಅದನ್ನೇ ರೆಸಿಪಿ ಮನೇಲಿ ಬಂದು ಮಾಡಿದೆ ಅಂತಂದರೆ ಉಪ್ಪು ಖಾರ ಕಮ್ಮಿ, ಅದನ್ನು ಚೆನ್ನಾಗಿ ಮಾಡು. ಇನ್ನು ಗುಲ್ಬರ್ಗದವರು ಉಪ್ಪು ಖಾರ ಕಮ್ಮಿ ಹಾಕ್ತಾರಾ? ನಾನು ಸ್ವಲ್ಪ ಕಮ್ಮಿ. ಅಯ್ಯೋ ನಮಗೆ ಅದೇ ಅವಾಗ ಮದುವೆಗಿಂತ ಮುಂಚೆ ತಿಂತಾ ಇದ್ದೆ, ಇವಾಗ ಸ್ವಲ್ಪ ಕಡಿಮೆ ಮಾಡಿ. ಇಲ್ಲ, ಕಡಿಮೆ ಮಾಡಬೇಡಿ, ಜಾಸ್ತಿ ತಿನ್ನಿ, ಇನ್ನೂ ಚೂಟಿ ಹಾಕ್ತೀರಾ ನೀವು, ತಿನ್ಬೇಕು. ಆಮೇಲೆ ಬಂದು ಏನು ಹೇಳ್ತಾರೆ? ಅದೊಂಚೂರು ನೀಟಾಗಿ ಮಾಡು, ಚೆನ್ನಾಗಿ ಕಲಿಸೋ ಅಂತ ಹೇಳ್ತಾರೆ. ಬೇರೆಯವರು ಅದನ್ನ ಹೇಳಿ ಕಳಿಸಿರ್ತಾರೆ ಇವ್ರಿಗೆ, ಈ ಮೆಂಟಿಗೆ ಹೋಗಿ ಹೇಳು ತಿನ್ಕೊಂಡು ಬಂದರು ಅಂತಂದ್ರೆ ಹೇಳ್ತಾರೆ. ನಮ್ಮ ಅಕ್ಕ ಈ ಥರ ಮಾಡಿದ್ರು, ಅಕ್ಕ ಈ ಥರ ಹೇಳಿ ಕಳಿಸಿದ್ದಾರೆ, ಈಶ್ವರಿಗೂ ಈ ಥರ ಮಾಡೋಕ್ಕೆ ಹೇಳುವಂತ ಅವ್ರು ಹೇಳೋ ಮಾತನ್ನು ಚೆನ್ನಾಗಿ ನಂಬಿಟ್ಟು ನಿಮ್ಮ ಹತ್ರ ಬಂದು ಅದನ್ನು ಹೇಳಿ ನಿಮ್ಗೆ ಹೇಳ್ತಾರೆ. ಆವಾಗ ನಿಮ್ಗೆ ಗೊತ್ತಾಗುತ್ತೆ. ನಾನು ಏನು ಹೇಳಿದ್ರು ಕೇಳಲ್ಲ, ಅವ್ರ ಅಕ್ಕ ಹೇಳಿದ್ರೆ ಎಲ್ಲನೂ ಕೇಳ್ಬಿಡ್ತಾರೆ. ಓಕೆ, ಅವ್ರ ಅಕ್ಕ ಹೇಳಿದ್ದೆ ವೇದವಾಕ್ಯ. ಹಾಂ ಅಲ್ವಾ, ಎಲ್ಲ ನಾನು ಮಾತಾಡಿದೆ, ನೀವೇನು ಮಾತಾಡ್ತೀರ? ಹಾಂ ಅವೇ ಕಂತ ನೀ ಹೇಳಪ್ಪ. ನಮ್ಮ ಅಕ್ಕವ್ರದ್ದು ಆಲ್ಮೋಸ್ಟ್ ನಾವು ಬೇರೆ ಕಡೆ ಅಂತ ಹೇಳಿದ್ರೆ, ನಾನು ಬೇರೆ ಏನಾದ್ರು ಹೇಳ್ತಾರಲ್ಲ ನಿಮಗೆ ಫ್ಯಾಮಿಲಿ ಬಗ್ಗೆ, ವೈಫ್ಗೆ ಏನಾದ್ರು ಒಂಚೂರು ಹಿಂಗಿರಕ್ಕೆ ಹೇಳೋ ಹಂಗಿರಕ್ಕೆ ಹೇಳೋ ಅಂತ ಒಂಚೂರು ನಮ್ಮ ಅಮ್ಮನೇ ಏನಾದ್ರು ಹೇಳಿದ್ರು ನಾನು ಹೇಳ್ತೀನಿ. ನಾನು ಅವಾಗಿನಿಂದನೂ ಅಡುಗೆ ಮಾಡಿಲ್ಲ, ಅದು ನನಗೆ ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಅದು ಕಲಿತಾ ಮುಜುಗರ ಆಗುತ್ತೆ. ಆದ್ರೆ ಇವರೆಲ್ಲ ಇವರು ಅರ್ಥ ಮಾಡ್ಕೊಳ್ಳಲ್ಲ ಅದನ್ನ. ಇನ್ನು 3 8 ಇನ್ನು ತುಂಬ ಅನುಭವ ಆಗಿದೆ, ತುಂಬ ವರ್ಷಗಳಿದೆ. ಈಗ ಜಸ್ಟ್ 3 8 ಅಲ್ವಾ, ಬರ್ತಾ ಸರಿ ಹೋಗುತ್ತೆ, ಟೈಮ್ ಬೇಕು. ಅದನ್ನು ಯಾಕೆ ಬಂದು ಹೇಳ್ತಾರೆ ಅಂದರೆ, ನಿಮಗೆ ಅವ್ರ ಅಕ್ಕಂದಿರು ನೀವು ಇಂಪ್ರೂವ್ ಆಗಲಿ, ಸ್ವಲ್ಪ ಆ್ಯಕ್ಟಿವ್ ಆಗಿರಲಿ ಅಂತ ಹೇಳಿ ಅವಿಗೆ ಹೇಳಿ ಕಳಿಸ್ತಾರೆ ಹೇಳಕ್ಕೆ ಅಂತ. ನೀವು ಅಕ್ಕಂದಿರು ಹೇಳಿದ ಮಾತೆಲ್ಲ ಕೇಳ್ಕೊಂಡು ಬಂದು ನನಗೆ ಹೇಳ್ತಾರೆ ಅಂತ ತಪ್ಪು ತಿಳ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಪಾಸಿಟಿವ್ ಆಗಿ ಹೇಳಿದ್ದು. ಓಕೆ, ಚೆನ್ನಾಗಿ ಮಾತಾಡಿದ್ರಿ, ಸೂಪರಾಗಿ ಮಾತಾಡಿದ್ರಿ, ಚೆನ್ನಾಗಿತ್ತು. ನನಗೆ ಹೇಳ್ಕೊತಾ ಇರೋದು ನಿಮಗೆಲ್ಲ. ಓಕೆ, ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಸತಿಪತಿ ಸುತ್ತಿನಲ್ಲಿ ನನ್ನ ಮುಂದಿನ ಪ್ರಶ್ನೆ ಏನಪ್ಪ ಅಂತಂದರೆ, ಇಲ್ಲೇ ಹೋಗಿ ಬರ್ತೀನಿ ಅಂತ ಹೇಳಿ ಎಲ್ಲೋ ಹೋಗಿ ಬರೋದು ನಿಮ್ಮಿಬ್ಬರಲ್ಲಿ ಯಾರು? ಅವಿ, ನೀವು ಹೇಳಿ. ಇಲ್ಲೇ ಫ್ರೆಂಡ್ ಬರ್ತಾನೆ ಅಂತ ಹೇಳ್ತೀನಿ, ಕರೆಕ್ಟ್ ಫೋನ್ ಮಾಡಿದಾಗ ಹೋಗಿರ್ತೀನಿ, ಇಲ್ಲೇ ಬರ್ತೀನಿ ಒಂದು 5 ನಿಮಿಷ, ಹಂಗೆ ಮಾತಾಡ್ಕೊಂಡು ಒಂದು ಸ್ವಲ್ಪ ತಿನ್ಕೊಂಡು ಬರೋಣ ಅಂತ ಕರೀತಾರೆ. ಹಂಗೆ ಮಾತಾಡ್ಕೊಂಡು ಲೇಟ್ ಆಗುತ್ತೆ, ಹಂಗೆ ಸುತ್ತಾಡ್ಕೊಂಡು ಸ್ವಲ್ಪ ಡಿಸ್ಕಷನ್ಸ್. ಪರ್ಟಿಕ್ಯುಲರ್ ಜಾಗ ಹೇಳಿರ್ತೀರಾ? ಪರ್ಟಿಕ್ಯುಲರ್ ಜಾಗ ಏನಾರ ಇಲ್ಲೇ ಹೋಗಿ ಬಂದಿರಿ, ಇಲ್ಲೇ ಹೋಗಿ ಬರ್ತೀನಿ, ಕೆಳಗಡೆ ಹೋಗಿ ಬರ್ತೀನಿ ಅಂತ ಹೇಳಿರ್ತಾನೆ. ಇಲ್ಲೇ ಬಂದ ಹೋಗಿ ಬರ್ತೀನಿ ಅಂತ ಹೇಳಿ RR ನಗರ ದಾಟಿ ಎಲ್ಲೆಲ್ಲೋ ಹೋಗಿ ಬಂದಿರ್ತೀರ. ಸ್ವಲ್ಪ ತಿನ್ನೋದ್ರಲ್ಲಿ ಸ್ವಲ್ಪ ಫುಡ್, ಹಾಗಾಗಿ ಚಿಕನ್ ಮಟನ್ ಕಾರ್ಬಾರ್ ಚೆನ್ನಾಗಿ ಮಾಡ್ತೀರಾ? ಅಷ್ಟೊಂದೇನಿಲ್ಲ. ಕಾರ್ಬಾರು ಅಂದ್ರೆ ಇದು ಗತ್ತು, ನಾನು ಬೇರೆ ಹೇಳಲಿಲ್ಲ, ಕಾರ್ಬಾರು. ಓಕೆ.